ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರು ಪಕ್ಷ ಕಟ್ತಾ ಇದ್ದಾರೆ ಅಂತ ಹೌದು ಹೇಳಿದ್ರು. ಸರ್, ಹೌದು So, ಕಟ್ತಾ ಇದ್ದಾರೆ. ಕಟ್ತಾ ಇದ್ದಾರೆ ಅಂದ ತಕ್ಷಣ ಫುಲ್ ಸೆಲೆಬ್ರೇಷನ್ ಶುರು ಆಗಿದೆ. ಹೌದು. ಓಕೆನಾ? ಬಟ್ ನಮ್ಮ ಕರ್ನಾಟಕದಲ್ಲಿ ಉಪೇಂದ್ರ ಅವರು ಹ್ಮ್ ಪಕ್ಷ ಕಟ್ಟಿ ಇಷ್ಟು ವರ್ಷ ಆದ್ರೂ ಕೂಡ ಹ್ಮ್ ಅವ್ರಿಗೆ ಅಷ್ಟು ಸಪೋರ್ಟ್ ಸಿಗ್ತಿಲ್ಲ. ಯಾಕೆ ಈ ಒಂದು ವ್ಯತ್ಯಾಸ ಯಾಕೆ ತಮಿಳುನಾಡು ಕರ್ನಾಟಕಕ್ಕೂ? ಸರ್, ಅಲ್ಲಿ ಅವ್ರಿಗೆ ಫ್ಯಾನ್ಸ್ ಜಾಸ್ತಿ ಇದೆ. ವಿಜಯ್ ಅವರಿಗೆ ತಮಿಳ್ನಾಡು ಇದ್ದಾರೆ ಫ್ಯಾನ್ಸ್, ಹೆವಿ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಉಪೇಂದ್ರ ಸರ್ ಅವ್ರಿಗೂ ಇದ್ದಾರೆ ಇಲ್ಲಿ. ಆದರೆ ಇವರಂತೂ ಒಂದು ಸ್ಟ್ಯಾಂಡರ್ಡ್ ಮೈಂಡ್ ಇರಬೇಕು. ಇವರಿಗೆ ರಾಜಕೀಯದಲ್ಲಿ ಒಂದು ಸ್ಟ್ಯಾಂಡರ್ಡ್ ಮೈಂಡ್ ಇರಬೇಕು. ಇದು ಬಿಟ್ಟು ಅವರ ಮುಂದೆ ಹಾಕಿದರೆ ಹಿಂದೆ ಬರ್ತಾರೆ. ಅವ್ರು ಸಿಮ್ಗೆ ನಾವು ಮಾಡ್ತೀವಿ ಅಂತ ಫಿಲಿಮ್ನ ಡೈಲಾಗ್ ಹೊಡ್ತಾ ಇದ್ದಾರೆ. ಐಸೋ ಪ್ರಯೋಜನ ಇಲ್ಲ. ದಿಲ್ಲಿ ಇರಬೇಕು, ರಾಜಕೀಯ ಬರಬೇಕು, ದಿಲ್ಲಿ ಇರಬೇಕು. ಇವಾಗ ರಜನಿಕಾಂತ್ ಬರ್ತೀನಿ ಅಂದರು, ಡ್ರಾಪ್ ಆಗಿಬಿಟ್ರು, ಮತ್ತೆ ಮರೆತುಬಿಟ್ಟು ಅವ್ರನ್ನ ಪೊಲಿಟಿಕ್ಸ್ ಯಾರು ಕರೀತಾ ಇಲ್ಲ. ಆ ಥರ ಇವ್ರಿಗೂ ಒಂದು ಐಡಿಯಾ ಇದ್ದರೆ ಬರ್ಬೋದು. ಆದರೆ ನಮ್ಮ ಕರ್ನಾಟಕದ ಹೊಸ ಪಕ್ಷ ಒಂದು ಬರಬೇಕು ಸರ್. ಅಂದರೆ ಒಳ್ಳೆ ಸ್ಟ್ಯಾಂಡರ್ಡ್ ಪಕ್ಷನೇ ಬರಬೇಕು. ಕಾಂಗ್ರೆಸ್ ನೋಡಿದ್ದೀವಿ, JDS ನೋಡಿದ್ವಿ, BJP ಎಲ್ಲ ನೋಡಿದ್ದೀವಿ. ಇವಾಗ ನಮ್ಮ ಶಿವಣ್ಣ ಅಂತವ್ರಿಲ್ಲಿ, ನಮ್ಮ ಶಿವರಾಜ್ ಕುಮಾರ್ ಅಂತವ್ರಿಲ್ಲಿ, ಪುನೀತ್ ಅವರು ತೀರೋಗ್ಬಿಟ್ರು. ಅವರಿಲ್ಲ ಪಾಪ. ಅವರಿದ್ರು ಒಂಥರ ನಮಗೊಂದು ಐಡಿಯಾ ಇತ್ತು. ಅವರು CM ಕ್ಯಾಂಡಿಡೇಟ್ಗೆ ಪಕ್ಕ ಮನುಷ್ಯ ಅವರು. ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಪಕ್ಷ ಅಂತ ಬರಬೇಕು ಸರ್. ಆ ಪಕ್ಷ ಬಂದರೆ ಅದೇನೆಂದರೆ ಬಡವರ್ಕೋಸ್ ಅಂತ ಒಂದು ಪಕ್ಷ ಬರಬೇಕು. ಓಕೆ, ಈಗ ಉಪೇಂದ್ರ ಅವರು ಸ್ಟ್ರಾಂಗ್ ಆಗಬೇಕು ಅಂದ್ರೆ ಅವ್ರು ಏನು ಮಾಡಬೇಕು? ಅವ್ರು ರೋಟಿಗೆ ಬರಬೇಕು ಸರ್. ಅವರು ಬೀದಿಗೆ ಬರಬೇಕು, ಫೈಟ್ ಮಾಡಬೇಕು. ಇವಾಗ ಏನೇನು ಇವಾಗ ಕಾಂಗ್ರೆಸ್ ಏನೇನು ಗೌರ್ಮೆಂಟ್ ಇದು ಗ್ಯಾರಂಟಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಒಳ್ಳೇದು ನಡೀತಾ ಇಲ್ವಂತ ನೋಡಬೇಕು. ಅವ್ರು ಬಂದು ಜನಕ್ಕೆ ಒಳ್ಳೇದು ಮಾಡ್ತಾರೆ, ಖಂಡಿತ ಅವ್ರು ಸಪೋರ್ಟ್ ಸಿಕ್ಕುತ್ತೆ ಅವ್ರಿಗೆ. ಹೌದು, ಅದೇ ಸರ್. ಅವ್ರು ಬೀದಿಗೆ ಬಂದು ನಾನು ನಿಲ್ತುಕೊಂತ ರಾಜಕೀಯ ಇವಾಗ ವಿಜಯ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2026ಗೆ ನಾನು ಬರ್ತೀನಿ, ಆವಾಗ ಅಸೆಂಬ್ಲಿಗೆ ನಾನು ನಿಲ್ತೀನಿ, ಒಂದು ಗೌರ್ಮೆಂಟ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಥರ ಬಂದು ಬೀದಿಗೆ ಬಂದು ಹೇಳ್ಬೇಕು. ಇವಾಗ ಫ್ರೆಂಡ್ಸ್ ಇದ್ದಾರಲ್ಲ, ಫ್ರೆಂಡ್ಸ್ ಹತ್ರ ಕಳಿಸಿ ಎಲ್ಲ ಕರ್ನಾಟಕ ಜನ ಸೇರಿಸ್ಬಿಟ್ಟು ಮೀಟಿಂಗ್ ಹಾಕಲಿ. ಒಂದು ದೊಡ್ಡ ಮೀಟಿಂಗ್ ಒಂದು ಹಾಕಲಿ. ಒಂದು ಮೀಟಿಂಗ್ ಹಾಕಿಬಿಟ್ರೆ ಆ ಮೀಟಿಂಗ್ನಲ್ಲಿ ಎಷ್ಟು ಜನ ಸೇರ್ತಾರೆ ನೋಡಿ. ಎಕ್ಸಾಂಪಲ್ ನೋಡಿ, ಪವನ್ ಕಲ್ಯಾಣ್ ಇದ್ದರು ಆಂಧ್ರ ಪ್ರದೇಶನಲ್ಲಿ. ಅವರು ಒಂದು ಒಂದು ಹೀರೋಯಿನ್. ಇವಾಗ ಅವರು ಒಂದು ಸ್ಟ್ಯಾಂಡರ್ಡಿಗೆ ಬಂದಿದ್ದಾರೆ. ಒಂದು 40-30% ಬಂದಿದ್ದಾರೆ. ಇವಾಗ ಇವರು ಉಪೇಂದ್ರ ಸರ್ ಥರ ಫೈಟ್ ಮಾಡ್ಕೊಂಡು ಬಂದಿದ್ದು ಇವತ್ತು ಒಂದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿತ್ತು. ಅವರು ಆವತ್ತಿನ ಕಾಕಿ ಹಾಕೊಂಡು ಬಟ್ಟೆ ಹಾಕ್ಕೊಂಡು ಬಂದು ಏನೋ ಮಾಡ್ತೀನಿ ಅಂದ್ಬಿಟ್ಟು ಆ ಕಾಕಿ ಡ್ರೆಸ್ ಹಾಕ್ಕೊಂಡ್ರು, ಎಲ್ಲ ಮಾಡಿದ್ರು, ನ್ಯಾಯ ಮಾಡಿದೆ ಅಂದರು. ಮತ್ತು ಅವ್ರ ಅಡ್ರೆಸ್ಗೆ ಇಲ್ಲಿ ಇವತ್ತು ಅವ್ರ ಫೀಲ್ಡಲ್ಲೇ ಇಲ್ಲ. ಅವರು ಆ ಎಲೆಕ್ಷನ್ ಬಂದಾಗ ಮಾತ್ರ ಏನೋ ಮಾತಾಡ್ತಾರೆ, ಮತ್ತೆ ಅವ್ರು ಕಾಣಲ್ಲ. ಫಿಲ್ಮ್ನಲ್ಲಿ ಇರ್ತಾರೆ, ಸಿನಿ ಫೀಲ್ಡ್ BJP ಇರ್ಬೋದು, ಏನು ಗೊತ್ತಿಲ್ಲ. ಆದರೆ ಬರಬೇಕಂತ ಉಪೇಂದ್ರ ಸರ್ ಇದ್ದರೆ ಐಡಿಯಾ ಇದ್ದರೆ ಖಂಡಿತ ಬಂದರೆ ಖಂಡಿತ ವಿನ್ ಆಗ್ತಾರೆ ಅವರು.